ಶ್ರೀನಿವಾಸ ಪಾಠ ನಮಸ್ಕಾರಗಳು. ಗುರುವೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ. सुमतिभिरनुमेयं शुभ्रकायं सखायं सुखमजमनपायं मुक्तिपायं विमायं ग्रहयमहममेयं झेयमम्नाजगेयं सदजमसदजेयं श्रीसहायं भजेयम् अञ्जनासुनुसान्निध्यात् द्विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टतं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ते यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे सप्तमाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿಯವರೆಗೆ ಭಗವಂತನ ಮಹಿಮೆಯನ್ನು ತಿಳಿದವರು ಯಾರು ಇದ್ದಾರೆ? ಅಷ್ಟೇ ಅಲ್ಲ, ಭಗವಂತನ ಅನುಗ್ರಹವನ್ನ ಪಡೆದವರು ಯಾರಿದ್ದಾರ ಅನ್ಲಿಕ್ಕೆ ಬ್ರಹ್ಮದೇವರು ನಾರದರಿಗೆ ಅನೇಕ ಉದಾಹರಣೆಗಳನ್ನ ಕೊಟ್ಟರು. ಋಷಿಗಳಲ್ಲಿದ್ದಾರೆ, ರಾಜರುಗಳಲ್ಲಿದ್ದಾರೆ, ದೇವತೆಗಳಲ್ಲಿದ್ದಾರೆ, ದೈತ್ಯರಲ್ಲೂ ಇದೆ. ಅದ ಪ್ರಹ್ಲಾದ ರಾಜರನ್ನು ತಗೊಂಡು ಹೀಗೆ ಅನೇಕ ಯೋನಿಗಳಲ್ಲಿ ಇರುವಂತವ್ರು ಎಲ್ರೂ ಭಗವಂತನ ಅನುಗ್ರಹವನ್ನ ಪಡೆದಿರೋರು, ಭಗವಂತನ ವಿಶೇಷವಾದ ಮಹಿಮೆಯನ್ನ ತಿಳ್ಕೊಂಡಿರೋರು ಅಂತ ಇಷ್ಟು ಬಂತು. ಇದಾದ್ಮೇಲೆ ಇಷ್ಟ ಇವರಲ್ಲ, ಇವ್ರಿಗಿಂತ ಕೆಳಮಟ್ಟದಲ್ಲಿರೋರ್ಗೂ ದೇವರ ಅನುಗ್ರಹ ಆಗಿದ್ದಿದೆ. ಅಂದ್ರೆ ಜೀವರು ಒಳ್ಳೆಯವರಾಗಿರ್ತಾರೆ, ಅಂದ್ರೆ ಯೋಗ್ಯತೆ ಚೆನ್ನಾಗೇ ಇರತ್ತೆ. ಆದ್ರೆ ಏನೋ ಕರ್ಮದಿಂದಾಗಿ ಕೆಲವು ನೀಚ ಯೋನಿಗಳಲ್ಲಿ ಯಾವ್ದೋ ಪ್ರಾಣಿಯಾಗಿ ಹುಟ್ಟಿರ್ತಾರೆ, ಯಾವ್ದೋ ಮರವಾಗಿ ಹುಟ್ಟಿರ್ತಾರೆ, ಹೀಗೆ ಯಾವ್ದೋ ಒಂದು ನೀಚ ಯೋನಿಯನ್ನ ಪಡೆದಿರ್ತಾರೆ. ಆ ನೀಚ ಯೋನಿಯಲ್ಲಿ ಇರೋರು ಉದ್ಧಾರ ಆಗ್ತಾರೆ, ಪರಮಾತ್ಮನ ಅನುಗ್ರಹವನ್ನು ಪಡೀತಾರೆ ಅಂತ ಆದ್ರೆ ಇದು ದೇವತೆಗಳಿಗೆ, ಋಷಿಗಳಿಗೆ, ಗಂಧರ್ವರಿಗೆ ಇವ್ರಿಗೆಲ್ಲ ಹೇಳ್ಬೇಕಾ? ಖಂಡಿತ ಅವರಿಗೆ ಮುಕ್ತಿ ಸಿಕ್ಕೇ ಸಿಗತ್ತೆ. ದೇವರ ಮಹಿಮೆಯನ್ನ ಅವ್ರು ಅರ್ಥೈಸ್ಕೊಡ್ತಾರೆ ಅಂತ ಇದನ್ನ ಕೈಬುದ್ಧ ನ್ಯಾಯದಿಂದ ಸೂಚನೆ ಮಾಡೋದು ಅಂತ ಈಗ ತಿಳಿಸ್ತಾನೆ. 46ನೇ ಶ್ಲೋಕ ಈಗ. ತೇ ವೈ ವಿದಂತಿ ಅತಿತರಂತಿ ಚ ದೇವ ಮಾಯಾ ಸ್ತ್ರೀ ಶೂದ್ರ ಗೂಢ ಶಬರಾ ಅಪಿ ಪಾಪ ಜೀವಾಃ ಯದ್ಯದ್ಭುತ ಕ್ರಮ ಪರಾಯಣಶೀಲ ಶಿಕ್ಷಾಃ ತಿರ್ಯಕ್ ಜನ ಅಪಿ ಕಿಮುಶ್ರುತ ಧಾರಣಾಯೇ
ದೇವೈ ವಿದಂತಿ, ದೇವರನ್ನ ಯಾರು ತಿಳಿತಾರೆ? ಇವರೇ ತಿಳಿತಾರೆ. ವಿದಂತಿ, ಹಾಗೆ ತಿಳಿಯೋದಷ್ಟೇ ಅಲ್ಲ, ದೇವ ಮಾಯಾಂ ಅತಿತರಂತಿ, ದಾಟ್ತಾರೆ. ಭಗವಂತನ ಮಾಯಾಶಕ್ತಿ ಇದೆ, ಅದನ್ನು ದಾಟ್ತಾರೆ. ಭಗವಂತನ ಬಗ್ಗೆ ತಿಳಿತಾರೆ. ಯಾರ್ಯಾರು ತಿಳಿತಾರೆ ಅಂದಾಗ ಪಾಪ ಜೀವಾಹ, ಪಾಪಿಷ್ಠರು ಅಂದ್ರೆ ಪಾಪ ಯೋನಿ, ಅಂತ ಯೋನಿಯನ್ನು ಪಡಿಬಾರ್ದಿತ್ತು. ಒಳ್ಳೆ ಜೀವರಾಗಿ ಕೆಲವು ಯೋನಿ ಅಂದ್ರೆ ಕೆಲವು ಜನ್ಮವನ್ನು ಪಡಿಬಾರ್ದು, ಆದ್ರೆ ಪಡೆಯೋ ತರ ಆಗತ್ತೆ. ಅಂತ ಪಾಪ ಯೋನಿಗಳಲ್ಲಿ ಇರೋರು ಅದ್ರ ಯೋಗ್ಯತೆಯಲ್ಲಿ ಮಾತ್ರ ಉತ್ಕೃಷ್ಟ. ಹಾಗಾಗಿಯೇ ನೋಡಿದಾಗ ಯಾವ್ದೋ ಹೀನವಾದ ಯೋನಿಯಲ್ಲಿ ಹುಟ್ಟಿರ್ತಾರೆ, ಹೀನವಾದ ಪ್ರಾಣಿಯಲ್ಲಿ ತಾವು ಜನಿಸಿರ್ತಾರೆ. ಆದ್ರೆ ವಸ್ತುತಃ ಒಳ್ಳೆಯ ಯೋಗ್ಯತೆ ಇರುವಂತಹ ಜೀವಿ ಆಗಿರ್ತಾರೆ. ಹೀಗೆ ಆ ಜೀವ ಯೋಗ್ಯ, ಆದ್ರೆ ಆ ಯೋನಿ ಮಾತ್ರ ಚೆನ್ನಾಗಿರಲ್ಲ. ಈ ತರ ಹಲವು ಕಡೆ ಇರುತ್ತೆ. ಆದ್ರಿಂದಲೇ ಮನುಷ್ಯ ಜನ್ಮ ಪಡೆದು ಮತ್ತೆ ವೈಷ್ಣವನಾಗಿ ಆಮೇಲೆ ಅವನು ಮುಕ್ತಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅಂತೂ ಅದರ ಪೂರ್ವದಲ್ಲಿ ಅವನೇನು ಒಳ್ಳೆಯವನಲ್ಲ ಅಂತಲ್ಲ, ಆದ್ರೆ ಒಳ್ಳೆ ಜನ್ಮ ದೇಹ ಸಿಕ್ಕಿರಲ್ಲ ಅಷ್ಟೇ. ಅಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲ, ಅವ್ರು ಯಾರ್ಯಾರು ಅಂತ ಉದಾಹರಿಸ್ತಾರೆ. ಸ್ತ್ರೀ, ಶೂದ್ರ, ಹೂಣ, ಶಬರ, ಇವರೆಲ್ಲ ಸ್ತ್ರೀಯರು, ಶೂದ್ರರು, ಮತ್ತೆ ಹೂಣರು, ಶಬರರು ಅಂತೆಲ್ಲ. ಇದರ ಬಗ್ಗೆ ವಿವರಣೆ ಮುಂಚೆನೆ ಒಂದು ಪದ್ಯದಲ್ಲಿ ಬಂದಿತ್ತು. ಅಂದ್ರೆ ಎಂಥವ್ರಿಗೂ ದೇವರ ಅನುಗ್ರಹ ಮಾಡ್ತಾನೆ, ಎಂಥ ಸಂಕರ ಜಾತಿಯಲ್ಲಿ ಹುಟ್ಟಿದವನಿಗೂ ಕೂಡ ದೇವರ ಅನುಗ್ರಹ ಮಾಡ್ತಾನೆ. ಎಷ್ಟೋ ಬಾರಿ ಒಳ್ಳೆ ಜೀವರಾಗಿದ್ರು ಕೂಡ ಪಾಪ ಕರ್ಮದಿಂದಾಗಿ, ಸಾಂಕರ್ಯದಿಂದ ಅಂದ್ರೆ ಬ್ರಾಹ್ಮಣನಿಂದ ಶೂದ್ರನಲ್ಲಿ ಹುಟ್ಟಿರ್ತಾರೆ, ಶೂದ್ರನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿರ್ತಾರೆ. ಹೀಗೆ ಅಸ್ತವ್ಯಸ್ತ ಆಗಿರುತ್ತೆ. ಹಾಗಂತ ಅವರಿಗೆ ದೇವರ ಅನುಗ್ರಹನೇ ಆಗೋದಿಲ್ಲ ಅಂತಿಲ್ಲ, ಅವ್ರಿಗೂ ದೇವರ ಅನುಗ್ರಹ ಮಾಡ್ತಾನೆ ಯಥಾಶಕ್ತಿ ಅವ್ರವ್ರು ತಮ್ಮ ಸಾಧನೆಯನ್ನ ಮಾಡ್ಕೊಂಡಾಗ. ಆದ್ರೆ ಅದೇ ಜನ್ಮದಲ್ಲಿ ಮಾಡ್ತಾನೆ ಅಂತ ಅರ್ಥ ಅಲ್ಲ, ಹೊರತು ಉತ್ತಮ ಜನ್ಮವನ್ನ ಮತ್ತೆ ಅವರು ಪಡೆದುಕೊಂಡಾಗ, ಸಾಧನೆಯನ್ನು ಮುಂದುವರಿಸಿದಾಗ ಅವರಿಗೆ ದೇವರ ಅನುಗ್ರಹ ಮಾಡ್ತಾನೆ ಅಂತ. ಸ್ತ್ರೀ, ಶೂದ್ರ, ಹೂಣ, ಶಬರ, ಇಲ್ಲಿ ಸ್ತ್ರೀಯರು ಅಂದ್ರೆ ಸ್ತ್ರೀ ಜನ್ಮನೇ ಪಾಪ ಜನ್ಮ ಅನ್ನೋ ಹಾಗೆ ವರ್ಣನೆ ಮಾಡಿದಾಗ ಕಾಣುತ್ತೆ. ಪಾಪ ಜೀವರು ಯಾರು? ಸ್ತ್ರೀ, ಶೂದ್ರರು ಅಂತ. ಸ್ತ್ರೀಯರನ್ನು ಹಿಡ್ಕೊಂಡು ಪುರುಷರು ಮಾತ್ರ ಒಳ್ಳೆಯವರು ಅಂದ್ರೆ ಗಂಡಸರು, ಸ್ತ್ರೀಯರು ಮಾತ್ರ ಕೆಟ್ಟ ಯೋನಿ ಅಂತ ಅನ್ನೋ ರೀತಿ ವರ್ಣನೆ ಕಾಣಿಸತ್ತೆ. ವಸ್ತುತಃ ಇಲ್ಲಿ ಸ್ತ್ರೀಯರು ಅಂತಂದ್ರೆ ಏನು? ನೀಚ ಯೋನಿಯ ಸ್ತ್ರೀಯರು ಅಂತ ಅರ್ಥ. ಅಂದ್ರೆ ಬ್ರಾಹ್ಮಣನಿಂದ ಬ್ರಾಹ್ಮಣಿಯಲ್ಲಿ ಹುಟ್ಟಿದ್ರೆ ಅದು ಸರಿನೇ, ಆದ್ರೆ ಬ್ರಾಹ್ಮಣನಿಂದ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ್ರೆ, ಬ್ರಾಹ್ಮಣನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ರೆ ಅಂಥ ಸ್ತ್ರೀ ಇದಾಳಲ್ಲ, ಅಂತ ಸ್ತ್ರೀಯ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಹಾಗಾಗಿ ಅದು ಪಾಪ ಯೋನಿನೇ. ಯಾಕೆಂದ್ರೆ ಸಮಾನವಾದ ವರ್ಣದಲ್ಲಿ ಹುಟ್ಟಿರ್ಬೇಕು, ಬ್ರಾಹ್ಮಣನಿಂದ ಬ್ರಾಹ್ಮಣಿಯಲ್ಲೇ ಹುಟ್ಟಿರ್ಬೇಕು, ಹಾಗೆ ಶೂದ್ರನಿಂದ ಶೂದ್ರ ಸ್ತ್ರೀಯಲ್ಲೇ ಹುಟ್ಟಿರ್ಬೇಕು, ವೈಶ್ಯನಿಂದ ವೈಶ್ಯ ಏನಿರ್ತಾರೆ ಆ ವೈಶ್ಯ ಸ್ತ್ರೀಯಲ್ಲೇ ಹುಟ್ಟಿರ್ಬೇಕು. ಹೀಗೆ ಸಮಾನವಾದ ವರ್ಣದಲ್ಲಿ ಹುಟ್ಟಿದ್ರೆ ಅಂಥ ಸ್ತ್ರೀ ಒಳ್ಳೆ ಯೋನಿಯಲ್ಲೇ ಹುಟ್ಟಿದಾಳೆ ಅಂತ. ಇಲ್ಲ ಅಂದ್ರೆ ಅಂಥ ಸ್ತ್ರೀ ಜನ್ಮ ಅದು ಪಾಪ ಜೀವ ಅಂತ. ಆ ಜನ್ಮವನ್ನ ಪಡೆದವರೆಲ್ಲ ಪಾಪ ಜೀವರು, ಆದ್ರೆ ಯೋಗ್ಯತೆ ಇರತ್ತೆ ಚೆನ್ನಾಗಿ, ಆದ್ರೆ ಪಾಪ ಕರ್ಮದಿಂದಾಗಿ ಏನೋ ಒಂದ್ ಸ್ವಲ್ಪ ಅನುಭವಿಸ್ಬೇಕಾಗಿರತ್ತಲ್ಲ, ಹಾಗಾಗಿ ಕೆಲವು ಸಲ ಈ ರೀತಿ ಆಗಿರತ್ತೆ. ಹಾಗಂತ ಅಂಥವ್ರಿಗೂ ಕೂಡ ದೇವರ ಅನುಗ್ರಹ ಮಾಡ್ತಾನೆ. ಆದ್ರೆ ಅವ್ರು ಮಾಡ್ಬೇಕಾದ ಕೆಲಸ ಒಂದಿದೆ, ಅವರೆಲ್ಲ ಹೀಗ್ ಮಾಡದೆ ಮಾತ್ರ ಭಗವಂತ ಅನುಗ್ರಹ ಮಾಡೋದು. ಅದರಲ್ಲೂ ಕೂಡ ಅದು ಶೂದ್ರರು ಆಗ್ಬಹುದು, ಹೂಣ, ಶಬರ, ಬೇರೆ ಬೇರೆ ಅನೇಕ ತರದ ಸಾಂಕರ್ಯ ಜಾತಿಗಳಿವೆಲ್ಲ. ಹಿಂದೆ ತುಂಬಾ ವಿಸ್ತಾರವಾಗಿ ಅದರ ಬಗ್ಗೆ ವರ್ಣನೆ ಮಾಡಾಗಿದೆ, ಆದ್ರಿಂದ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇನ್ನು ಮುಂದೆ ಇಂಥವ್ರು ಅಷ್ಟೇ ಅಲ್ಲ, ತಿರಿಯಕ್ ಜನ ಅಪಿ, ತಿರಿಯಕ್ ಅಂದ್ರೆ ಪ್ರಾಣಿಗಳು ಅಂತ ಅರ್ಥ, ತಿರಿಯಂಚ ಅಂತ ಕರೀತಾರೆ. ಅಡ್ಡವಾಗಿರುವಂಥದ್ದು ಪ್ರಾಣಿ, ಉದ್ದವಾಗಿರಲ್ಲ, ಅಡ್ಡಡ್ಡವಾಗಿ ಇರುವಂತಹ ಪ್ರಾಣಿಗಳು. ಇಂಥ ಈ ತಿರಿಯಕ್ ಪ್ರಾಣಿಗಳು ಅಂದ್ರೆ ಇಲ್ಲಿ ಜರಿತರಿ ಅಂತ ಒಂದು ಪಕ್ಷಿಯ ಉಲ್ಲೇಖವನ್ನ ಮಾಡ್ತಾರೆ. ಜರಿತರಿಯಾದ ಯೋಪಿ ಅಂತ. ಆ ಜರಿತರಿ ಮುಂತಾದ ಪ್ರಾಣಿಗಳಿಗೂ ಕೂಡ, ತಿರಿಯಕ್ ಅವುಗಳಿಗೂ ಕೂಡ ಭಗವಂತನ ಅನುಗ್ರಹ ಆಗಿದ್ದಿದೆ ಅಂತ. ಅದು ಏನಂದ್ರೆ ಅನೇಕ ಋಷಿ ಮುನಿಗಳು ತಾವು ಪಕ್ಷಿ ರೂಪವನ್ನ ಧರಿಸಿದ್ದಿದೆ, ಸಿಂಹ ರೂಪ. ಅನೇಕರು ಈಗ ಕೃಷ್ಣಾವತಾರ ಆದಾಗ ಅನೇಕ ಮರಗಳಾಗಿ ಅನೇಕ ತೋಳಗಳು, ಸಿಂಹಗಳು ಎಲ್ಲ ಏನೇನ್ ಕಾಣ್ತಾ ಇತ್ತು, ಅದೆಲ್ಲ ದೇವತೆಗಳ ಆ ಅವತಾರಗಳನ್ನು ಎತ್ಕೊಂಡು ಬಂದಿದ್ರಂತೆ ಭಗವಂತನಿಗೆ ಸಹಾಯ ಮಾಡ್ಲಿಕ್ಕೆ ಅಂತ. ಆದ್ರಿಂದ ಈ ತರಹದ ಪಶು ಆಗ್ಲಿ ಪ್ರಾಣಿ ಆಗ್ಲಿ ಅದು ಕೂಡ ಇಲ್ಲಿ ಹೇಳ್ತಾರೆ ವೃಂದಾವನಗತ ಅಂತ. ಆ ವೃಂದಾವನ ಕ್ಷೇತ್ರದಲ್ಲಿ ಇರುವಂತಹ ಪಶು ಪಕ್ಷಿ ಏನೇನಿದೆ, ಹಾಗೆ ತಿರಿಯಕ್ ಜನ ಹಾಪಿ, ಅವುಗಳಿಗೆಲ್ಲ ದೇವ ಮಾಯೆ ಗೊತ್ತು. ಹೌದು, ಸುಮ್ನೆ ಯೋನಿ ಮಾತ್ರ ಅಂತಹ ಯೋನಿ ಅಷ್ಟೇ, ಹೆಸರಿಗೆ ಮಾತ್ರ ಅದು ಪ್ರಾಣಿ ಜನ್ಮವನ್ನ ಹೊಂದಿದೆ, ಪ್ರಾಣಿಯಾಗಿದೆ ಹೆಸರಿಗೆ, ಅದ ಒಳಗಡೆ ಯೋಗ್ಯತೆ ಮಾತ್ರ ಬೇರೆ. ಈಗ ಉದಾಹರಣೆಗೆ
ಈ ಜಡ ಭರತರ ಬಗ್ಗೆ ಎಲ್ಲ ಬರುತ್ತದೆ. ಅಲ್ಲೂ ಕೂಡ ಭರತ ಚಕ್ರವರ್ತಿ ತಾನು ಜಿಂಕೆಯನ್ನ ಪೋಷಣೆ ಮಾಡ್ತಾ ತಾನು ಜಿಂಕೆಯ ಜನ್ಮವನ್ನ ಪಡಿತಾನೆ. ಆ ಜಿಂಕೆಯಾಗಿದ್ದಾಗ ಯೋನಿ ಮಾತ್ರ ಕೆಟ್ಟತ್ತೆ. ಜಿಂಕೆ ಜನ್ಮ ಏನು ಒಳ್ಳೇದಲ್ಲ. ಆದ್ರೆ ಆ ಜಿಂಕೆ ಜನ್ಮ ಪಡೆದಾಗ್ಲೂ ಅವನಿಗೆ ಹಿಂದಿನ ಸಂಸ್ಕಾರ ಇತ್ತು. ಆದ್ರಿಂದ ಒಳ್ಳೆಯ ಧರ್ಮವನ್ನೇ ಅನುಷ್ಠಾನ ಮಾಡ್ತಾ ಇದ್ದ ಆಗ ಜಿಂಕೆ ಆಗಿದ್ದಾಗ. ಅದನ್ನ ಕೆಲವು ಸರಿ ಯೋನಿ ಕೆಟ್ಟದಾದ್ರೂ ಜೀವ ಒಳ್ಳೆಯವನಾಗಿರ್ಬೋದು. ಆದ್ರಿಂದ ಈ ತರ ಅನೇಕ ಉದಾಹರಣೆಗಳನ್ನ ಮುಂದೆ ಭಾಗವತ ನೋಡ್ತೀವಿ. ಆದ್ರಿಂದ ಯಾವುದೇ ಯೋನಿಯನ್ನ ಪಡೀಲಿ, ಆದ್ರೆ ಒಳ್ಳೆ ಜೀವರಾಗಿರ್ಬೇಕು ಯೋಗ್ಯತೆಯಲ್ಲಿ. ಅಂತಹ ಜೀವರು ಹೆಸರಿಗೆ ಮಾತ್ರ ಪಾಪ ಯೋನಿಯನ್ನ ಪಡೆದಿರೋದ್ರಿಂದ ಪಾಪ ಜೀವ ಅಂತ ಕರೀತಾರೆ. ಅಂಥವ್ರೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ಯದಿ ಅದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾಹ, ಒಂದ್ ವೇಳೆ ಅವರು ಭಗವಂತನ ಬಗ್ಗೆ ಅಂದ್ರೆ ಶಾಸ್ತ್ರದ ಜ್ಞಾನವನ್ನ ಚೆನ್ನಾಗಿ ಪಡೆಯುವಂತಹ ಸಾಮರ್ಥ್ಯ ಅವರಲ್ಲಿತ್ತು ಅಂದ್ರೆ, ಶ್ರುತ ಧಾರಣ ಅಂತ. ಶ್ರುತ ಅಂದ್ರೆ ಶಾಸ್ತ್ರವನ್ನ ಕೇಳೋದು, ಕೇಳಿದ್ಮೇಲೆ ಅದನ್ನ ಹಾಗೆ ಧಾರಣೆ ಮಾಡೋರು ಅಂತ, ಮರೆಯಲ್ಲ. ಅಥವಾ ಶ್ರುತ ಅಂದ್ರೆ ಕೇಳಿದ ಭಗವಂತನ ರೂಪ ಏನಿದೆ ಅದನ್ನ ಶ್ರುತ ಅಂತ ಕರೀತಾರೆ. ಶ್ರುತ ಅಂತಂದ್ರೆ ಕೇಳಲ್ಪಡೋದು ಯಾವ್ದಿದೆಯೋ ಅದನ್ನ ಶ್ರುತ ಅಂತ ಕರೀತಾರೆ. ಈಗ ದೇವರ ಬಗ್ಗೆ ಕೇಳಿದ್ವಾ, ದೇವರನ್ನ ಶ್ರುತ ಅಂತ ಕರೀತಾರೆ. ಅಥವಾ ನಮ್ ಬಗ್ಗೆ ನಾವು ಕೇಳಿದ್ವಾ, ನಾವೇ ಶ್ರುತರು. ಯಾರೋ ನಮ್ ಬಗ್ಗೆ ಹೇಳ್ತಾ ಇದ್ರು, ಶ್ರುತ, ಕಿವಿಯಿಂದ ಕೇಳಿದ್ವಿ ನಮ್ ಬಗ್ಗೆ, ಅವ್ರನ್ನ ಶ್ರುತ ಅಂತ ಕೇಳ್ತೀವಿ, ಹಾಗೆ ಕರಿತೀವಿ. ಹಾಗಾದ್ರೆ ಶ್ರುತ ಅಂದ್ರೆ ನಾವು ಯಾವ ಭಗವಂತನ ರೂಪವನ್ನ ಶಾಸ್ತ್ರದ ಮುಖಾಂತರನೋ ದೊಡ್ಡವರಿಂದನೋ ಕೇಳ್ತೀವೋ ಅದನ್ನ ಶ್ರುತ ಅಂತ ಕರೀತಾರೆ. ಈ ಶ್ರುತವಾದ ಭಗವಂತನ ರೂಪದಲ್ಲಿ ಧಾರಣ ಮಾಡ್ಬೇಕು ಅಂತ. ಈ ಧಾರಣೆಯ ಬಗ್ಗೆ ಹಿಂದೆ ಇದೇ ದ್ವಿತೀಯ ಸ್ಕಂದದಲ್ಲಿ ಹಿಂದೆ ಬಂದಿತ್ತು. ಧಾರಣ ಅಂದ್ರೇನು, ಧ್ಯಾನ ಅಂದ್ರೇನು, ಸಮಾಧಿ ಅಂತೆಲ್ಲ ಶಬ್ದಗಳು ಬಂತು. ಅಲ್ಲಿ ಖಂಡ ಸ್ಮೃತಿರು ಧಾರಣಾಸ್ಯ ಅಂತ ಒಂದು ಮಾತನ್ನು ಹಿಂದೆ ಹೇಳಿದ್ರು. ಅಂದ್ರೆ ಬಿಟ್ಟು ಬಿಟ್ಟು ಮಾಡುವಂತಹ ಧ್ಯಾನ ಏನಿದೆಯಲ್ಲ, ಬಿಟ್ಟು ಬಿಟ್ಟು ಮಾಡುವಂತಹ ದೇವರ ಸ್ಮರಣೆ, ಅದಕ್ಕೆ ಧಾರಣ ಅಂತ ಕರೀತಾರೆ. ಅಖಂಡವಾಗಿ ಒಂದು ಕ್ಷಣವು ಅಂದ್ರೆ ಊಟ ಮಾಡ್ಲಿಲ್ಲ, ನಿದ್ದೆ ಮಾಡ್ಲಿಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೆ ಪೂರ್ತಿ ಅಖಂಡವಾಗಿ ದೇವರಲ್ಲೇ ಮುಳುಗಿದ್ರೆ, ದೇವರ ಸ್ಮರಣೆಯಲ್ಲೇ ಮಾಡ್ತಾ ಇದ್ರೆ ಅದು ಧ್ಯಾನ ಅಂತ ಅನಿಸ್ಕೊಡುತ್ತೆ. ಖಂಡ ಸ್ಮೃತಿ ಇದ್ರೆ ಒಂದ್ 2 ಗಂಟೆ ಮಾಡೋದು, 2 ಗಂಟೆ ಬಿಡೋದು, ಈ ತರ. ಅದೊಂದು ಧಾರಣ, ಇನ್ನೊಂದು ಧ್ಯಾನ ಅಂತ ಕರೀತಾರೆ. ಈ ಧಾರಣೆಯನ್ನ ಚೆನ್ನಾಗಿ ತಾವು ಕೇಳಿದ ಭಗವಂತನ ಬಗ್ಗೆ, ಅವನ ಅವತಾರಗಳ ಬಗ್ಗೆ, ಯಾವ ಸ್ತ್ರೀ ಶೂದ್ರ ಹೂಣ ಶಬರ ಅಥವಾ ತಿರಿಯಕ್ ಜಾತಿಗಳು ಪಶು ಪಕ್ಷ್ಯಾದಿಗಳು ಮಾಡ್ತಾವೋ ಅಂತಹ ಎಲ್ಲದಕ್ಕೂ ಕೂಡ ಭಗವಂತನನ್ನ ತಿಳಿಯೋ ಶಕ್ತಿ ಬರುತ್ತೆ. ದೇವ ಮಾಯೆಯನ್ನ ದಾಟುವಂತ ಶಕ್ತಿ ಬರುತ್ತೆ. ಅಂದ್ರೆ ದೇವ ಮಾಯೆಯ ಬಾಧೆ ಅವ್ರಿಗೆ ಆಗೋದಿಲ್ಲ ಅಂತ. ಇನ್ನಷ್ಟೇ ಅಲ್ಲ, ಅವ್ರಿಗೆ ಈ ಧಾರಣೆ ಅಂದ್ರೆ ದೇವರ ಬಗ್ಗೆ ಧಾರಣೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಕೊಂಡಿರ್ಬೇಕು, ಅವ್ರ ಲಕ್ಷಣ ಏನಾಗಿರ್ಬೇಕು ಅಂದ್ರೆ, ಅದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ ಅಂತ ಒಂದು ದೊಡ್ಡ ಪದ ಹಾಕ್ತಾರೆ. ಒಂದ್ ವೇಳೆ ಅವರು ಅದ್ಭುತ ಕ್ರಮ ಅಂದ್ರೆ ಅದ್ಭುತ ಅಂತ ಯಾವಾಗ ಹೇಳ್ತೀವಿ, ಅದ್ರ ಬಗ್ಗೆ ಸರಿಯಾಗಿ ವಿವರಣೆ ಕೊಡ್ಲಿಕ್ಕೆ ಬರಲ್ಲ. ಅದ್ ನಡೀತು, ಯಾಕೆ ಜಗತ್ನಲ್ಲಿ ಆ ತರ ನಡೀಲೇ ಇಲ್ಲ, ಎಲ್ಲೂ ನೋಡ್ಲಿಲ್ಲ. ಆದ್ರೆ ಇಲ್ಲಿ ಮಾತ್ರ ನಡೀತು ಅಂದ್ರೆ ಅದು ಅದ್ಭುತ ಅಷ್ಟೇ. ಅಂದ್ರೆ ಯಾವುದನ್ನ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ವೋ, ಇನ್ನೊಬ್ರು ಪ್ರಶ್ನೆ ಕೇಳಿದಾಗ ಅದ್ ಹೇಗಾಯ್ತು, ಅದ್ ಹೇಳಲಿಕ್ ಬರಲ್ಲ ಅಷ್ಟೇ, ಅದು ಅದ್ಭುತ ಅಂತ. ಹೇಳಲಿಕ್ ಬರಲ್ಲ ಅಂದ್ರೆ ಅರ್ಥ, ಹೇಳ್ಬೋದು ಆದ್ರೆ ಪೂರ್ತಿ ಅದ್ರ ಬಗ್ಗೆ ಸರಿಯಾಗಿ ತಿಳಿಸ್ಕೊಳ್ಲಿಕ್ ಬರಲ್ಲ. ಅದನ್ನೆಲ್ಲ ಅದ್ಭುತ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಅಂತ ಅದ್ಭುತವಾದ ಕ್ರಮಗಳು ಅಂದ್ರೆ ಹೆಜ್ಜೆ ಇಡೋದು ಅಂತ ಅರ್ಥ. ಅದ್ಭುತವಾದ ಕ್ರಮ ಅಂದ್ರೆ ಪರಾಕ್ರಮ, ಅವನ ಪದನ್ಯಾಸ, ಹೆಜ್ಜೆ ಇಡೋದು ಯಾರು ಮಾಡಿದ್ದು? ದೇವರು. ಅವನು ತ್ರಿವಿಕ್ರಮ ಅವತಾರದಲ್ಲಿ ಅದ್ಭುತ ಕ್ರಮವನ್ನ ಮಾಡಿದ. ಅದ್ಭುತವಾಗಿ ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತಂತ ಕಡೆ ಅವನು ವ್ಯಾಪಿಸ್ಕೊಂಡ ತನ್ನ ಕಾಲುಗಳಿಂದ. ಅದರಲ್ಲಿ ಅದ್ಭುತ ಕ್ರಮ ಅಂದ್ರೆ ದೇವರು ಅಂತ ತಗೊಂಡಿದ್ದಾರೆ, ಅಂದ್ರೆ ವಿಷ್ಣು. ಅದು ಒಂದರ್ಥ ನಾ ಹೇಳಿದ್ದು. ಇನ್ನೊಂದರ್ಥ ಅದ್ಭುತ ಕ್ರಮ ಅಂದ್ರೆ, ಅದ್ಭುತ ಅಂದ್ರೆ ಜಗತ್ತೇ ಅದ್ಭುತ ಅಂತೆ. ಯಾಕೆ ನೀವು ಜಗತ್ತಿನ ಬಗ್ಗೆ ಹೇಳಲಿಕ್ಕೆ ಆಗತ್ತಾ? ಸ್ವಲ್ಪ ಜಗತ್ತಿನ ಬಗ್ಗೆ ವರ್ಣನೆ ಮಾಡಿ ಅಂತ ಕೇಳಿದ್ರೆ ವರ್ಣನೆ ಮಾಡ್ಲಿಕ್ಕೆ ಬರಲ್ಲ. ಜಗತ್ತಿನ ಬಗ್ಗೆ ನಮ್ ಮನೇನೆ ಸಂಪೂರ್ಣವಾಗಿ ವರ್ಣನೆ ಮಾಡ್ಲಿಕ್ಕಾಗಲ್ಲ, ನಮ್ ಬಗ್ಗೆನೆ ನಾವು ವರ್ಣನೆ ಮಾಡ್ಲಿಕ್ಕಾಗಲ್ಲ, ಇನ್ನು ಹೊರಗಿನ ಜಗತ್ತಿನಲ್ಲಿ ಅಂತೂ ಸಮಗ್ರ ಜಗತ್ತಿನ ವಿವರಣೆಯನ್ನ ಯಾರು ಮಾಡ್ಕೊಳ್ಲಿಕ್ ಸಾಧ್ಯ ಇಲ್ಲ. ಅಂತ ಅದ್ಭುತವಾದ ಜಗತ್ತೇನಿದೆ ಅದನ್ನ ಮೀರಿ ನಿಂತವನು ಭಗವಂತ. ಅದಕ್ಕೆ ಅವನಿಗೆ ಅದ್ಭುತ ಕ್ರಮ ಅಂತ ಕರೀತಾರೆ. ಕ್ರಮಣ ಮಾಡೋದು ಅಂದ್ರೆ ದಾಟೋದು, ಅತಿಕ್ರಮಣ ಅಂದ್ರೆ ದಾಟೋದು, ಕ್ರಮಣ ಅಂದ್ರೆ ದಾಟೋದು ಅಂತಾನೆ ಅರ್ಥ. ಹಾಗಾದ್ರೆ ಇಡೀ ಜಗತ್ತನ್ನ ಅದ್ಭುತವಾಗಿರೋದನ್ನ ದಾಟಿ ನಿಂತಿದ್ದಾನೆ, ಆದ್ರಿಂದ ಭಗವಂತನಿಗೆ ಅದ್ಭುತ ಕ್ರಮ ಅಂತ ಕರೀತಾರೆ. ಆ ಯಾವಾಗ್ಲೂ ಅದ್ಭುತ ಕ್ರಮನಲ್ಲಿಯೇ ಅಂದ್ರೆ ದೇವರಲ್ಲೇ ಪರಾಯಣ ಮುಳುಗ್ಬಿಟ್ಟಿರ್ತಾರೆ, ತಮ್ಮ ಮನಸ್ಸನ್ನೆಲ್ಲ ಆ ಕಡೆ ಹಾಕ್ಬಿಟ್ಟಿರ್ತಾರೆ. ಅಂತ ಅದ್ಭುತ ಕ್ರಮ ಉಳ್ಳಂತಹ ವಿಷ್ಣು ಏನಿದ್ದಾರೆ, ಆ ವಿಷ್ಣುವನ್ನೇ ನಿಜವಾಗಿ ನನಗೆ ಆಧಾರ ಅಂತ ಯಾರು ಮುಳುಗಿರ್ತಾರೋ
ಅಷ್ಟೇ ಅಲ್ಲ, ಮುಳುಗಿರೋದು ಅನ್ನೋದು ಅವ್ರ ಸ್ವಭಾವನೆ ಆಗ್ಬಿಟ್ಟಿರುತ್ತೆ. ಈ ಕೆಲವ್ರಿಗೆಲ್ಲ ಭಗವಂತನ ಬಗ್ಗೆ ಕೇಳಿ ಕೇಳಿ ಆಮೇಲೆ ಭಕ್ತಿ ಬರೋದು ಅದು ಬೇರೆ. ಕೆಲವ್ರಿಗೆಲ್ಲ ಸಹಜವಾಗಿ ಇರುತ್ತೆ, ಯೋಗ್ಯತೆನೆ ಹಾಗೆ. ಯಾವಾಗ್ಲೂ ಮೊದಲಿಂದನೂ ಅದೇನೋ ವಿಲಕ್ಷಣವಾಗಿ ದೇವರಲ್ಲಿ, ಗುರುಗಳಲ್ಲಿ ಭಕ್ತಿ ಮೊದಲಿಂದನೂ ಅಷ್ಟೇ. ಶ್ರದ್ಧೆ, ಗೌರವ, ಆದರ ಇಲ್ಲ ಸಹಜವಾಗಿ ಇರುತ್ತೆ. ಹೇಳ್ಕೊಟ್ ಬರ್ಬೇಕಾಗಿಲ್ಲ, ಸಹಜವಾಗೇ ಇರುತ್ತೆ. ಯಾವಾಗ ಇನ್ನು ಸಜ್ಜನರ ಸಹವಾಸ ಆಗತ್ತೆ, ಇನ್ನು ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ. ಹಾಗಂತ ಮೊದಲೇ ಇರ್ಲಿಲ್ಲ ಅಂತಿಲ್ಲ, ಇತ್ತು. ಮೊದಲೇ ಹುಟ್ಟುತ್ತಾನೆ ಒಬ್ಬ ಜೀವನದಲ್ಲಿ ಕೆಲವರು ಯೋಗ್ಯತೆ ಇರುತ್ತಲ್ಲ, ಹಾಗೆ ಜೀವರಿಗೆ ಅನಾದಿ ಕಾಲದಿಂದ ಯೋಗ್ಯತೆ ಇರುತ್ತೆ. ಕೆಲವರು ವೈಷ್ಣವರಾಗೇ ಇರ್ತಾರೆ, ಹಾಗೆ ಸ್ವರೂಪನೇ ಹಾಗಿರುತ್ತೆ, ಆ ನಿರ್ಮಾಣ ಆಗಿರೋದೇ ಹಾಗೆ ಅವ್ರು. ಅದೇ ರೀತಿ ಇಲ್ಲಿ ಯಾರು ಭಗವಂತನ ಬಗ್ಗೆ ಕೇಳ್ಬೇಕು ಅನ್ನೋದೇ ಸ್ವಭಾವವನ್ನಾಗಿ ಮಾಡ್ಕೊಂಡಿರ್ತಾರೋ, ಅಷ್ಟೇ ಅಲ್ಲ ಅದನ್ನೇ ಅಭ್ಯಾಸ ಮಾಡ್ಕೊಂಡಿರ್ತಾರೋ, ದೇವರೇ ನನಗೆ ಆಧಾರ, ದೇವರನ್ನ ನಂಬಿದೀನಿ ಅಂತ ಅಲ್ಲೇ ಯಾರು ಮುಳುಗಿರ್ತಾರಲ್ಲ ಅಂಥವ್ರು. ಅಂತಹ ಯಾವ ಸ್ತ್ರೀ ಶೂದ್ರ ಗೂಢ ಶಬರರಿದ್ದಾರೆ, ಈ ಪಶು ಪಕ್ಷ್ಯಾದಿಗಳು ಇದಾವೆ, ಎಲ್ಲದಕ್ಕೂ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಆದ್ಮೇಲೆ ಒಳ್ಳೆ ಯೋನಿಯಲ್ಲಿ ಹುಟ್ಟಿದವರಿಗೆ ಒಳ್ಳೆಯವರಿಗೆ ಅನುಗ್ರಹ ಮಾಡದೇ ಇರ್ತಾನ ಅಂತ. ಇದು ಕೈಮುತ್ಯ ನ್ಯಾಯ. ಕೆಲವರೆಲ್ಲ ಇಲ್ಲಿ ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಅದ್ಭುತ ಕ್ರಮ ಪರಾಯಣರು ಅಂದ್ರೆ ದೇವರನ್ನ ನಂಬಿದ ಭಕ್ತರಿರ್ತಾರಲ್ಲ, ಭಕ್ತರ ಸ್ವಭಾವ ಮತ್ತೆ ಆ ಭಕ್ತರ ಸ್ವಭಾವದ ಅಭ್ಯಾಸ. ಅಂದ್ರೆ ಇವಾಗ ಯಾರೋ ಭಗವತ್ ಭಕ್ತರನ್ನ ನೋಡ್ತೀವಿ, ಆ ಭಗವತ್ ಭಕ್ತ ದೇವರ ಬಗ್ಗೆ ಧ್ಯಾನ ಮಾಡ್ತಾರೆ, ಅವ್ನು ಹೇಗ್ ಮಾಡ್ತಾನೋ ನಾವು ಹಾಗೆ ಮಾಡ್ತೀವಿ ಅಂತ ಅವಂತರನೇ ಸ್ವಭಾವ ಒಬ್ರು ಪಡ್ಕೊಳ್ತಾರೆ. ಆ ಒಂಥರ ಸ್ವಭಾವ ಪಡ್ಕೊಳ್ಲಿಕ್ಕೆ ಅಭ್ಯಾಸ ಮಾಡ್ತಾ ಇರ್ತಾರೆ. ಅವ್ನ್ ಹೇಗ್ ಮಾಡ್ತಾರೋ ನಾನು ಹಾಗೆ ಮಾಡ್ಬೇಕು ಅಂತ. ಹಾಗೆ ಮಾಡಿ 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 ಕೊನೆಗೆ ಇವ್ರು ಅವ್ರ ಥರನೇ ಆಗ್ಬಿಡ್ತಾರೆ, ಕನ್ವರ್ಟ್ ಆ ಥರನೇ ಪೂರ್ಣ ಆಚರಣೆಗೆ ಬರ್ತಾರೆ. ಆ ತರ ಯಾರಿದಾರೋ ಅಂತ ಸ್ತ್ರೀ ಶೂದ್ರ ಹೂಢ ಶಬರರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೀಗೊಂದು ಅರ್ಥ ಹೇಳಿದ್ದಾರೆ. ವಸ್ತುತಃ ಅದಲ್ಲ. ಯಾಕೆಂದ್ರೆ ಭಗವತ್ ಭಕ್ತರ ಸ್ವಭಾವವನ್ನು ಅಭ್ಯಾಸ ಮಾಡಿದ್ರೆ ಉಪಯೋಗ ಇಲ್ವಂತೆ. ಅದೊಂದು ಸ್ವಭಾವ ಏನಿದೆಯಲ್ಲ, ಭಗವತ್ ಭಕ್ತರ ಸ್ವಭಾವವನ್ನ ಪಡೆಯೋದಲ್ಲ. ನಾವು ದೇವರನ್ನ ಯಾವಾಗ್ಲೂ ಯೋಚಿಸ್ಬೇಕು, ಸಹಜ ನಮ್ಮ ಗುಣನೇ ಆಗ್ಬಿಡ್ಬೇಕು. ಅದು ಹೊಸದಾಗಿ ನಾವು ತಂದ್ಕೊಡೋದಲ್ಲ, ಆಗಾಗ ದೇವ್ರ ಭಕ್ತರಾಗೋದು ಅಂತಲ್ಲ. ಯಾವಾಗ್ಲೂ ದೇವ್ರ ಭಕ್ತರಾಗೆ ಇದ್ಬಿಡೋದು, ಆತರ ಸ್ವಭಾವವನ್ನಾಗಿ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನೇ ಇಲ್ಲಿ ಹೇಳಿತ್ತು. ತತ್ಪರಾಯಣಾಹ, ತತ್ಶೀಲಾಹ, ತತ್ಶಿಕ್ಷಾಶ್ಚ. ಮೂರಂಶ ಇಲ್ಲಿ ಮಧ್ವಾಚಾರ್ಯರು ಅದನ್ನ ವರ್ಣಿಸಿದ್ದಾರೆ. ಮೂರಂಶವನ್ನ, ಒಂದು ದೇವರನ್ನೇ ಆಶ್ರಯಿಸ್ಕೊಂಡಿರ್ಬೇಕು, ಯಾವಾಗ್ಲೂ ದೇವರಲ್ಲಿ ಮುಳುಗಿರ್ಬೇಕು ಅಂತ. ತತ್ಪರಾಯಣ, ಪಾರಾಯಣದಿಂದ ಪರಾಯಣ ಆಗ್ಬೇಕು ಅಂತ. ಅಂದ್ರೆ ಪರ ಅಂದ್ರೆ ಭಗವಂತ ಎಲ್ಲರಿಗಿಂತಲೂ ಉತ್ಕೃಷ್ಟ, ಉತ್ತಮ, ಅವನಿಗೆ ಪರ ಅಂತ ಕರೀತಾರೆ. ಪರ ಅಂದ್ರೆ ದೊಡ್ಡವ್ರಿಗೆ ಪರ ಅಂತ ಕರೀತಾರೆ. ಅಪರರು ಅಂದ್ರೆ ಚಿಕ್ಕವರಿಗೆ. ಪರರು ಯಾರಲ್ವೋ ಅವ್ರಿಗೆ ಅಪರ. ಪರ ಅಂದ್ರೆ ಮೇಲಿನ ಸ್ಥಾನದಲ್ಲಿರೋರಿಗೆ. ಈಗ ಪರ ಅಯಣ ಅಂದ್ರೆ, ಪರ ಅಂದ್ರೆ ಮೇಲೆ ಇರುವಂತಹ ಭಗವಂತನನ್ನೇ ಅಯನ ಆಶ್ರಯವನ್ನಾಗಿ ಪಡ್ಕೊಂಡಿರೋರು. ನನಗೆ ದೇವರೇ ಆಧಾರ ಅಂತ ಯಾರಿದ್ದಾರೆ ಅಂಥವ್ರು. ಅಂತಹ ಪರಾಯಣರಿಗೆ ತತ್ಶೀಲಾಹ, ಅಷ್ಟೇ ಅಲ್ಲ ಸ್ವಭಾವನೇ ಯಾರು ದೇವರಿಗೆ ಅರ್ಪಣೆಯನ್ನು ಮಾಡಿರ್ತಾರೋ, ಅಂದ್ರೆ ಸ್ವಭಾವನೇ ದೇವರ ಪರವಾಗಿರುತ್ತೋ ಹಾಗೆ ತತ್ ಶಿಕ್ಷಾಹ, ದೇವರ ಬಗ್ಗೆನೇ ಯಾವಾಗಲೂ ಕೇಳ್ತಾ ಮನನ ಮಾಡ್ತಾ ಧ್ಯಾನ ಮಾಡ್ತಾ ಯಾರಿರ್ತಾರೋ, ಇಂತಹ ಇವರು ಮೂರು ಜನರಿಗೂ ಕೂಡ, ಅವರು ಸ್ತ್ರೀ ಆಗ್ಲಿ, ಶೂದ್ರ ಆಗ್ಲಿ, ಹೂಣ ಆಗ್ಲಿ, ಶಬರಾಗ್ಲಿ, ಯಾವ್ದೇ ಪಶು ಪಕ್ಷಿ ಏನು ಬೇಕಾರಾಗ್ಲಿ, ಅಂಥವರಿಗೆ ದೇವರ ಅನುಗ್ರಹ ಆಗತ್ತೆ ಅಂತ. ಆದ್ರೆ ಯೋಗ್ಯತೆ ಒಳ್ಳೇದಿರ್ಬೇಕು, ಯೋನಿ ಮಾತ್ರ ಕೆಟ್ಟದ್ದಷ್ಟೇ ಇರುತ್ತೆ. ಯೋಗ್ಯತೆ ಇಲ್ಲದೆ ಏನಾಗಲ್ಲ. ಯೋಗ್ಯತೆ ಇದ್ದು ಈ ತರ ಯೋನಿಗಳನ್ನ ಪಡೆದ್ರು ಆಗ ಧಾರಣೆಯನ್ನ, ಅಂದ್ರೆ ಖಂಡವಾಗಿ ಯಾವಾಗ ದೇವರ ಧ್ಯಾನ ಮಾಡ್ತಾರೋ, ಧಾರಣಾರೂಪವಾದ ಒಂದು ಪ್ರಕ್ರಿಯೆ ಅದನ್ನ ಯಾರು ಆಚರಿಸ್ತಾರೋ ಅಂತವರಿಗೆಲ್ಲ ದೇವರ ಅನುಗ್ರಹ ಮಾಡ್ತಾನೆ. ಅವರು ದೇವಮಾಯೆಯನ್ನ ದಾಟ್ತಾರೆ ಅಂತ ಇಷ್ಟು ಬಂತು. ಅಲ್ಲಿ ದೇವಮಾಯೆಯನ್ನ ದಾಟೋದು ಅನ್ನೋದಕ್ಕೆ ಹಿಂದೆ ಅರ್ಥನೂ ಬಂದಿದೆ. ಭಗವಂತನನ್ನೇ ದಾಟೋದು ಅನ್ನೋದು ಅಸಾಧ್ಯವಾದ ಮಾತು. ದೇವರನ್ನ ಹೇಗ್ ದಾಟ್ಲಿಕ್ಕೆ ಸಾಧ್ಯ ಅಂದ್ರೆ, ದೇವರ ಮಾಯೆಯನ್ನು ದಾಟೋದು ಅಂದ್ರೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋದು, ಅಂದ್ರೆ ದೇವರ ಅನುಗ್ರಹವನ್ನ ಪಡೆಯೋದು. ಆಗ ಆ ದೇವರು ತನ್ನ ಮಾಯಾಶಕ್ತಿಯನ್ನ ಅಪಸರಣೆ ಮಾಡ್ತಾನೆ. ಇವತ್ತು ಪರದೆ ಕಟ್ಟಿದ್ರೆ ಪರದೆನ ಹಿಂಗ್ ಸರಿಸ್ತೀವಾಗ, ನೈವೇದ್ಯ ಭಗವಂತನಿಗೆ ನೈವೇದ್ಯ ಮಾಡ್ತಾ ಇರ್ತಾರೆ ಸ್ವಾಮಿಗಳು, ಆಗೊಂದು ಪರದೆ ಇಡ್ತಾರೆ, ಪರದೆ ಹಿಡ್ಕೊಂತಾರೆ, ಮತ್ತೆ ಬಂದು ಒಂದು ಬಟ್ಟೆ ಏನೋ ಹಿಡ್ಕೊಂತಾರೆ, ಅದನ್ನ ಸರಿಸ್ತೀವ. ಆ ಬಟ್ಟೆಯನ್ನ ಹಾಳು ಮಾಡೋದೇ ಇಲ್ಲ, ಎಲ್ಲಿವರೆಗೂ ನೈವೇದ್ಯ ಮುಗಿಯೋರು, ಅದೆಲ್ಲ ಪ್ರಕ್ರಿಯೆ. ಅದಾದ್ಮೇಲೆ ತಕ್ಷಣ ಹೀಗೆ ತೆಗಿತಾನೆ. ಆ ತರ ದೇವರ ಒಂದು ಇಚ್ಛೆ, ಮಾಯಾಶಕ್ತಿ ಏನಿದೆ, ಅದನ್ನ ಮಾಯಾಶಕ್ತಿ ಅಂದ್ರೆ ದೇವರ ಬಯಕೆ, ಇಚ್ಛೆ ಅಂತ ಅರ್ಥ. ಅದೊಂಥರ ಪರದೆ ತರ ಇದೆಯಂತೆ. ಅದೇನ್ ಮಾಡ್ತಾ ಇದೆ, ನಮಗೂ ದೇವರ ದರ್ಶನ ಆಗದೆ ಇರೋ ಹಾಗೆ ತಡಿತಾ ಇದೆಯಂತೆ. ಆ ಪರದೆ ಹೋಗ್ಬೇಕು. ಆ ಪರದೆ ಹೋಗೋದು ಅಂದ್ರೆ ನಾಶ ಆಗೋದು ಅಂತಲ್ಲ, ಆ ಪರದೆಯನ್ನ ಭಗವಂತನ ಸರಿಸ್ಬೇಕಂತೆ ಅಷ್ಟೇ. ಹೇಗ್ ನೈವೇದ್ಯ ಕಾಲದಲ್ಲಿ ಆ ವಸ್ತ್ರವನ್ನ ಸರಿಸಿದಾಗ
ದೇವರ ದರ್ಶನ ಆಗತ್ತಲ್ಲ, ಹಾಗೆ ಯಾವಾಗ್ಲೂ ಒಂದು ಪರದೆ ಇದ್ದೇ ಇರುತ್ತೆ ನಮಗೂ ದೇವರಿಗೂ. ಅದು ದೇವರ ಇಚ್ಛೆನೇ ಪರದೆ. ಅವನು ಯಾಕೋ ಇಚ್ಛೆ ಮನಸ್ಸೇ ಮಾಡ್ತಾ ಇಲ್ಲ. ಅವ್ನ್ ಮನಸ್ಸು ಮಾಡಿದ್ರೆ ಆ ಪರದೆ ಹೋಯ್ತು ಅಂತ ಅರ್ಥ. ಆಚೆ ಪರದೆ ಹೋದ್ ಕೂಡಲೇ ದೇವರ ದರ್ಶನ ಆಗತ್ತೆ, ಅವನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅಂತ ಅರ್ಥ. ಇಷ್ಟು. ಅದರಲ್ಲೂ ದೇವರ ಪ್ರಸಾದ ಅಂದ್ರೆ ಮೋಕ್ಷ ಕೊಡುವಂತ ಪ್ರಸಾದ. ಅಂದ್ರೆ ಇವನು ಮೋಕ್ಷ ಸಿಗಲಿ ಅಂತ ಭಗವಂತನ ಒಂದು ಅನುಗ್ರಹ ಇದೆಯಲ್ಲ ಪ್ರಸಾದ, ಆ ಪ್ರಸಾದ ಆಗ್ತಾ ಇಲ್ಲ. ಇನ್ನೆಲ್ಲ ಇಚ್ಛೆ ಪಡ್ತಾನೆ ದೇವ್ರು, ಇವ್ರಿಗೆ ಒಳ್ಳೇದಾಗ್ಲಿ, ಇವ್ರಿಗೆ ಜ್ಞಾನ ಬರ್ಲಿ, ನಾವು ದೇವರನ್ನು ನೋಡ್ತೀವಿ, ದೇವರನ್ನ ನೋಡಿದ ಮೇಲೆ ಎಲ್ಲಾ ಫಲವನ್ನೂ ಪಡಿತೀವಿ ಅಂತ ಇಟ್ಕೊಡಿ. ಅಷ್ಟೆಲ್ಲಾ ಪಡೆದ್ರು ಮೋಕ್ಷಕ್ಕೆ ಬೇಕಾದ ಅನುಗ್ರಹವನ್ನ ಮಾತ್ರ ದೇವ್ರು ಮಾಡ್ತಾ ಇರಲ್ಲ, ಹಾಗೇ ಇಟ್ಟಿರ್ತಾರೆ. ಅಂಥ ಅನುಗ್ರಹ ಆದ್ರೆ ಆಗ ದೇವರ ಮಾಯಾಶಕ್ತಿಯನ್ನ ಸ್ವಲ್ಪ ಆಚೆ ಸರಿಸ್ತಾನೆ ಅಂತ, ಅದನ್ನ ಅವನೇ ಸರಿಸ್ಬೇಕು. ಅದಾದ್ರೆ ಆಗ ಮೋಕ್ಷಕ್ಕೆ ಹೋಗ್ಬೋದು ಅಂತ ಇಷ್ಟೆಲ್ಲ ವಿವರಣೆ ಮಾಡಿ ಅದ್ಭುತ ಕ್ರಮ ಕಿಂ ಲಕ್ಷಣಕಃ ಅಂತ ಮುಂದೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಈ ಭಗವಂತ ಬಗ್ಗೆ ಅದ್ಭುತ ಕ್ರಮ ಅಂತ ಹೇಳಿದ್ರಿ, ಅಂದ್ರೆ ಅವನು ಒಂದೊಂದು ಹೆಜ್ಜೆ, ಅವನು ಒಂದೊಂದು ಸ್ವಭಾವನು ಅದ್ಭುತ ಅಂತ ಹೇಳಿದ್ರಿ. ಇದು ಹೇಗೆ? ಅದಕ್ಕೆಲ್ಲ ರಕ್ಷಣೆ ಇದೆಯಾ? ದೇವರ ಸ್ವಭಾವ ಯಾಕೆ ಇಷ್ಟೊಂದು ಚೆನ್ನಾಗಿದೆ ಅಂದ್ರೆ ಅದಕ್ಕೊಂದು ಶ್ಲೋಕ ಮುಂದೆ 47ನೇ ಶ್ಲೋಕ. ಶಶ್ವತ್ ಪ್ರಶಾಂತಂ ಅಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸದಸತಃ ಪರಮಾತ್ಮತತ್ವಂ ಶಬ್ದೋ ನ ಯತ್ರ ಪುರುಕಾರಕವಾನ್ ಕ್ರಿಯಾರ್ಥೋ ಮಾಯಾಪರೈತಿ ಅಭಿಮುಖೇ ಚ ವಿಲಜ್ಜಮಾನ. ಭಗವಂತ ಹೇಗಿರ್ತಾನೆ ಅಂತ ಈ ಶ್ಲೋಕದ ವಿವರಣೆ ಪೂರ್ತಿ ಆಗೋದಿಲ್ಲ ಇವತ್ತು. ಒಂದು 3 ವಿಶೇಷಣಗಳ ವಿವರಣೆಯನ್ನು ಮಾತ್ರ ಇವತ್ತು ಮಾಡ್ತೀನಿ. ಶಶ್ವತ್ ಅಂತ ಒಂದು ಮಾತು ಬಂತು ಮೊದಲಿಗೆ. ಶಶ್ವತ್ ಅಂದ್ರೆ ದೇವರು ಒಂದೇ ತರ ಇರ್ತಾನೆ ಅಂತ. ಒಂದೇ ತರ ಅಂದ್ರೆ ಯಾರು ಬೈಲಿ, ಯಾರು ಹೊಗಳಿ, ಒಂದೇ ತರ ಅಂತ ದೇವರ ಸ್ವಭಾವ. ಒಂದೇ ತರ ನಿರ್ವಿಕಾರವಾಗಿರೋದು, ಏನೋ ತಾನು ಒಳಗಡೆ ತಗೊಳೋದಿಲ್ವಂತೆ, ಯಾವಾಗ್ಲೂ ಒಂದೇ ತರ ಇರ್ತಾನೆ ಅಂತ. ಹಾಗಾದ್ರೆ ಭಕ್ತ ತಾನು ಕಿರಿಚಿದಾಗ, ನನಗ್ ಕಷ್ಟ ಇದೆ ಎಂದಾಗ ತಕ್ಷಣ ನೋಡ್ತಾರೆ, ದೈತ್ಯರು ಬಂದಾಗ ಸ್ವಲ್ಪ ವಿಕಾರ ಮಾಡ್ಕೊಳ್ತಾನೆ ಅಂದ್ರೆ ಅದ್ ವಿಕಾರ ಅನ್ನಿಸ್ಕೊಡಲ್ಲ, ವಿಕಾರ ಅಲ್ವಂತೆ. ಅವರವರ ಯೋಗ್ಯತೆ ಏನಿದೆಯೋ ಅದಕ್ಕೆ ತಕ್ಕ ಅನುಗ್ರಹ ಉನ್ಮುಖ ಅಷ್ಟೇ. ಅವ್ರಿಗೆ ಅನುಗ್ರಹ ಮಾಡ್ಲಿಕ್ಕೆ ಆ ರೂಪ ತೆರೆದುಕೊಳ್ತಾನೆ, ವಸ್ತುದ ಅವ್ನಿಗೇನು ವಿಕಾರ ಆಗಲ್ಲ. ಆ ತರ ವಿಕಾರ ಆಗೋದಿದ್ರೆ ಎಲ್ಲರನ್ನೂ ಸಮಾರಣೆ ಮಾಡ್ತಾ ಇರ್ಬೇಕು, ಸೃಷ್ಟಿಯೇ ಮಾಡ್ಬಾರ್ದು ದೇವ್ರು. ಯಾಕೆ ಎಲ್ರು ಅವ್ನಿಗೆ ಅಪಕಾರ ಮಾಡ್ತಾರೆ, ಎಲ್ರು ಬೈತಾರೆ, ಮನಸ್ಸಲ್ಲಿ ಬೈಕೋತಾ ಇರ್ತಾರೆ, ಹೀಗೆ ಜಾಸ್ತಿ. ಮತ್ ಯಾರನ್ನು ಕೂಡ ದೇವ್ರು ಸೃಷ್ಟಿನೇ ಮಾಡ್ಬಾರ್ದಿತ್ತು. ಆದ್ರೆ ಅಷ್ಟನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಅವ್ನಿಗೇನು ವಿಕಾರ ಇಲ್ಲ ಅಂತ ಅರ್ಥ. ಆಯಾಯ ಜೀವನ ಯೋಗ್ಯತೆ ಕರ್ಮಗಳನ್ನೆಲ್ಲ ನೋಡ್ಕೊಂಡು ತಾನು ಸೃಷ್ಟಿ ಸ್ಥಿತಿ ಲಯ ಇವೆಲ್ಲ ಮಾಡ್ತಾರೆ. ಶಶ್ವತ್ ಅಂದ್ರೆ ಸದಾ ಏಕ ಪ್ರಕಾರ ಒಂದೇ ತರ ಇರ್ತಾರೆ. ಅಂದ್ರೆ ಮತ್ಸ್ಯ ಕೂರ್ಮ ವರಾಹ ಒಂದೊಂದು ರೂಪ ಹೊತ್ಕೊಂಡ್ ಬಂದಾಗ್ಲೂ ಅವ್ನ ಶಕ್ತಿ ಏನು ಕಡಿಮೆ ಆಗಲ್ಲ, ಜ್ಞಾನಕ್ಕೇನು ಕಡಿಮೆ ಇಲ್ಲ. ಈಗ ವೇದವ್ಯಾಸರಿಗೆ ತುಂಬಾ ಜ್ಞಾನ ಇತ್ತು, ನರಸಿಂಹ ದೇವರಿಗೆ ಏನು ಜ್ಞಾನ ಇರ್ಲಿಲ್ಲ ಅಂತ ಹೇಳಿಕ್ ಬರುತ್ತೆ. ಎಲ್ಲ ಭಗವಂತನ ರೂಪನೇ. ಹಾಗಲ್ಲ, ವೇದವ್ಯಾಸ ರೂಪದಲ್ಲಿ ಅಷ್ಟೆಲ್ಲ ಪುರಾಣ ಬರೆದಿದ್ದಾರೆ, ಭಾಗವತ ಅಷ್ಟೆಲ್ಲ ಆ ರೂಪದಲ್ಲಿ ಅಷ್ಟು ಕೆಲಸ ನಡೆದಿದೆಯಲ್ಲ. ಆತರ ಯಾವ ಈ ರೂಪದಲ್ಲೂ ಅಂತ ಕೆಲಸ ನಡೆಯಿಲ್ಲ. ಅಷ್ಟು ವಿಸ್ತಾರವಾಗಿ ವೇದಕ್ಕೆ ವ್ಯಾಖ್ಯಾನ, ಬ್ರಹ್ಮಸೂತ್ರಗಳ ನಿರ್ಮಾಣ ಎಲ್ಲ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ವೇದವ್ಯಾಸ ರೂಪ ತಿಳಿದಷ್ಟು ಮತ್ಸ್ಯ ಕೂರ್ಮ ವರಾಹ ರೂಪ ಗೊತ್ತಿತ್ತ? ವರಾಹ ಅಜ್ಞಾನಿ, ಅದೇನದು ಒಂದು ಹಂದಿ ರೂಪ ಅಷ್ಟೇ. ಕೂರ್ಮ ಆಮೆ, ಮೀನು, ಇದಕ್ಕೆಲ್ಲ ಏನ್ ಜ್ಞಾನ ಇದೆ ಅಂತ ಯೋತ್ಸಾಹ ಆಗಿಲ್ಲ. ಶಶ್ವತ್ ಏಕ ಪ್ರಕಾರಂ ಅಂತ ಎಲ್ಲಾ ಅವತಾರದಲ್ಲೂ ದೇವರ ರೂಪ ಒಂದೇ. ಅಂದ್ರೆ ವೇದವ್ಯಾಸರಿಗೆ 18 ಪುರಾಣ ಗೊತ್ತಿತ್ತು ಅಂದ್ರೆ ರಚನೆ ಮಾಡಿ ಮತ್ಸ್ಯನಿಗೂ ಗೊತ್ತಿತ್ತು, ಕೂರ್ಮನಿಗೂ ಗೊತ್ತಿತ್ತು, ನರಸಿಂಹನಿಗೂ ಗೊತ್ತಿತ್ತು ಅಂತ ಅರ್ಥ. ಅದರಿಂದ ಯಾವ ರೂಪಕ್ಕೂ ಅಜ್ಞಾನ ಶಂಕೆ ಇಲ್ಲ, ಎಲ್ಲಾದು ಕೂಡ ಒಳ್ಳೆಯ ಜ್ಞಾನದಿಂದ ಪೂರ್ಣವಾಗಿರೋದು. ಅದನ್ನಲ್ಲಿ ಶಶ್ವತ್, ಎಲ್ಲಾ ಕಾಲದಲ್ಲಿ ಯಾವುದೇ ಅವತಾರದಲ್ಲಾಗ್ಲಿ ಒಂದೇ ತರ ಇರೋದನ್ನ ಶಶ್ವತ್ ಅಂತ ಕರೀತಾರೆ. ಇದೇ ದೇವರ ಅದ್ಭುತ ಕ್ರಮ. ಈಗ ಒಂದೇ ತರ ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಯಾವ ವ್ಯಕ್ತಿಯು ಕೂಡ ಹೀಗೆ ಎಲ್ಲಾ ಕಾಲದಲ್ಲಿ ಎಲ್ಲಾ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ತರ ಯಾವಾಗಲೂ ವಿಕಾರ ಆಗ್ತಾ ಇರುತ್ತೆ. ಕ್ಷಣ ಕ್ಷಣ ಒಬ್ಬ ಮನುಷ್ಯ ಬದಲಾಗ್ತಾ ಇರ್ತಾರೆ, ವಿಕಾರಕ್ಕೆ ಒಳಗಾಗ್ತಾ ಇರ್ತಾನೆ ಮಾನಸಿಕವಾಗಿ. ಇಂಥ ಮಾನಸಿಕ ವಿಕಾರಕ್ಕೆ ಒಳಗಾಗುವಂತ ಮನುಷ್ಯ ಒಂದೇ ತರ 1-2 ನಿಮಿಷನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವ್ರು ಮಾತ್ರ
ಪ್ರತಿ ಕ್ಷಣ ಒಂದೇ ತರ ಎಲ್ಲಾ ಕಾಲದಲ್ಲಿ ಎಂಥ ಭಕ್ತ ಬರ್ಲಿ ಎಂಥ ದುಷ್ಟ ಬರ್ಲಿ ಒಂದೇ ತರ ಇರ್ತಾರೆ. ಅದು ಅವನ ವ್ಯಕ್ತಿತ್ವ. ಅದನ್ನು ಅದ್ಭುತ ಕ್ರಮ ಅಂತ ಕರೆದು ಇನ್ನು ಮುಂದೆ ಅನೇಕ ವಿಶೇಷಣಗಳನ್ನು ಕೊಡ್ತಾರೆ. ದೇವರು ಹೀಗೆ ಹಾಗೆ ಅಂತ ವರ್ಣಿಸ್ತಾ ಹೋಗ್ತಾರೆ. ಅದೇನು ಅಂತ ನಾಳೆ ದಿವಸ ಇನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ವಂದನೆಗಳು ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯರೇ.